ತಮ್ಮ ಕವಿತೆಗಳನ್ನು ಓದೋದು, ಹೇಳೋದು, ತಿಳಿಸೋದು ಇದು ಬೇಂದ್ರೆಯವ್ರಿಗೆ ಭಾಳ ಇತ್ತು. ಬೇಂದ್ರೆಯವರು ಒಂದು ದೃಷ್ಟಿಯಿಂದ ಮಾತಿನ ಮಲ್ಲರು. ಹೌದು, ಅವರು ಕವಿಯಾಗಿರುವಂತೆ ಮಾತಿನ ಮಲ್ಲರು ಇದ್ದರು. ಲಕ್ಷಣಕ್ಕೆ ನಾನು ಮಾಸ್ತರ್ ಸ್ವಲ್ಪ ದಿನದಾಗ ಅಲ್ಲಿ ಇಲ್ಲಿ ಬೇಂದ್ರೆ ಅಂತ ಸ್ಟೇಷನ್ ಮಾಸ್ತರ್ ಬಂದರು. ಅವ್ರ ಹೆಸರು KJ ಬೇಂದ್ರೆ. ಲಕ್ಷಣಕ್ಕೆ ಸ್ಟೇಷನ್ ಮಾಸ್ತರಾಗಿ ಬಂದರು. ಅವರು ಅಲ್ಲಿ ಸ್ಟೇಷನ್ದಾಗ ಇಬ್ಬರು ಮಾಸ್ತರು, ಶಾಲೆಗೆ ಇಬ್ಬರು ಮಾಸ್ತರು. ಒಬ್ಬರು ಹೆಡ್ ಮಾಸ್ತರು, ನಾ ಅಸಿಸ್ಟೆಂಟ್ ಮಾಸ್ತರು. ಸ್ಟೇಷನ್ದಾಗ ಒಬ್ಬರು HM, ಇನ್ನೊಬ್ಬರು ASM. ಆ ASMನೇ ಬೇಂದ್ರೆಯವರು. ಹಾಗೆ ಬಂದರು. ಅಲ್ಲಿ ಒಬ್ರಿಗೊಬ್ಬರು ಪರಿಚಯ, ಸುಶಿಕ್ಷಿತರ ಪರಿಚಯ ಅಂದ್ರೆ ಒಬ್ರಿಗೊಬ್ರು ಯಾರಿಗೆ ಆಗಬೇಕು. ನನಗೂ ಬೇಂದ್ರೆ ಒಂದು ದಿನ ಭೇಟಿಯಾಗಿ ಮಾತಾಡ್ಸಿದ್ರು. ಮತ್ತು ನಾನು ಅವ್ರನ್ನ ಮಾತಾಡ್ಸೋದಕ್ಕೆ ಭಾಳ ಇದರಿಂದ ಪ್ರೀತಿ ಅಂತ. ಅವ್ರು ಹೇಳಿದ್ರು, ನಾನು ಕವಿ ಬೇಂದ್ರೆ ಅವರ ಸಂಬಂಧಿಕರು ಅಂತ ಹೇಳಿದ್ರು. ಭಾಳ ಸಂತೋಷ ಆಯಿತು. ಬೇಂದ್ರೆ ನಮ್ಮ ಹಲಸಂಗಿಗೆ ನಾನು ನೋಡಿದ್ದೆ, ಹಲಸಂಗಿಗೆ ಬರ್ತಿದ್ರು. ಅವ್ರ ಪರಿಚಯ ಆಗಿದ್ದಿಲ್ಲ. ಅವರು ಬೇಂದ್ರೆಯವರು ಅವರು KJ ಬೇಂದ್ರೆಯವ್ರು ಏನಂದರು, ಈ ವಾರ ರವಿವಾರ ಸೂಟಿ ಮಾಡಿಕೊಂಡ್ರೆ, ರವಿವಾರ ಹೆಂಗೆ ಸೂಟಿ ಇರ್ತದೆ, ಇಬ್ಬರು ಕೂಡ ಸೊಲ್ಲಾಪುರಕ್ಕೆ ಹೋಗಿ ಬರೋಣ ಅಂದರು. ಹ್ಞೂ ಅಂದೆ. ಅವ್ರು ಟ್ರೈನ್ದಾಗ ಕರ್ಕೊಂಡು ಹೋಗೋರು. ಸೊಲ್ಲಾಪುರಕ್ಕೆ ಹೋಗಿದ್ದೀವಿ, ಬೇಂದ್ರೆಯವ್ರ ಮನೆಗೆ ಹೋದಿವಿ. ಬೇಂದ್ರೆಯವ್ರನ್ನ ಹಲಸಂಗಿಗೆ ನೋಡಿದ್ದೆ, ಆದರೆ ಪರಿಚಯ ಮಾಡ್ಕೊಂಡಿದ್ದಿಲ್ಲ. ದೊಡ್ಡವ್ರಿಗೆ ಅವಾಗ ದೊಡ್ಡವ್ರಿಗೆ ಭಾಳ ಗೌರವ ಆ ಕಾಲದೊಳಗೆ. ನಾ ಹೋದೆ. ಅವರು ಅವ್ರಿಗೆ ಯಾರು KJ ಬೇಂದ್ರೆಯವ್ರಿಗೆ, ನಮ್ಮ ಬೇಂದ್ರೆಯವರು ಕವಿ ಬೇಂದ್ರೆಯವರು ಯಾರಿವ ಅಂತ ಕೇಳಿದ್ರು. ಹಿಂಗೆ ಕಾಪ್ಸೆ ಅಂತಾರೆ. ಬೇಂದ್ರೆ ತಟ್ಟನೆ ರೇಪ್ ಕಾಪ್ಸೆ ಏನಾಗಬೇಕು ಅಂತ. ನಮ್ಮ ಕಾಕಾರೆ ಅದು ಹ್ಯಾಂಗೆ ಅಂತ ಕೇಳಿದ್ರು. ಅದು ಸ್ವಲ್ಪ ಹೇಳಿದೆ, ಪರಿಚಯ ಹೇಳಿದೆ. ಸಂತೋಷ ಆಯಿತು. ನೀನು ನಮ್ಮ ಪೈಕಿನೇ ಬರ್ತಾ ಇರಪ್ಪ ಅಂತಂದರು. ಅವ್ರಿಗೆ ಬೇಂದ್ರೆಗಳು ಇವು ಚಲೋ ಗೆಳತನ ಸಿಕ್ಕದ, ಇಬ್ಬರು ಕೂಡ ಬರ್ರಿ ಅಂತಂದರು. ಅವ್ರು ಬೇಂದ್ರೆಯವ್ರ ಮನೆಗೆ ಹೋದ ಕೂಡ ಏನು ಮಾಡೋರು, ಬೇಂದ್ರೆಯವರು ಕೂಡ್ತಿರ್ತಿದ್ರು, ನಮ್ಮನ್ನು ಕೂಡಿಸ್ತಿದ್ರು. ಅವ್ರು ಹೊಸದಾಗಿ ಬರೆದ ಕವಿತಾ ಓದ್ತಿದ್ದರು. ಅವ್ರಿಗೆ ಅದು ಇರ್ತದು. ತಮ್ಮ ಕವಿತೆಗಳನ್ನು ಓದೋದು, ಹೇಳೋದು, ತಿಳಿಸೋದು ಇದು ಬೇಂದ್ರೆಯವ್ರಿಗೆ ಭಾಳ ಇತ್ತು. ಬೇಂದ್ರೆಯವರು ಒಂದು ದೃಷ್ಟಿಯಿಂದ ಮಾತಿನ ಮಲ್ಲರು. ಹೌದು, ಅವರು ಕವಿಯಾಗಿರುವಂತೆ ಮಾತಿನ ಮಲ್ಲರು ಇದ್ದರು. ಯಾರೇ ಬಂದರೆ ಅವ್ರ ಜೊತೆಗೆ ಇಂಥ ಕವಿತಾ ಬಗ್ಗೆ, ಕಾವ್ಯದ ಬಗ್ಗೆ ಮಾತಾಡ್ತಿದ್ರು. ತಮ್ಮ ಕವಿತಾನು ಓದಿ ಹೇಳ್ತಿದ್ರು. ಅವರು ಭಾಳ ಕವಿತೆ ನಾನು ನೆನಪಿದ್ದು ಅಂದರೆ ಕರಡಿ ಕುಣಿತ. ಆ ಕವಿತಾ ಅವರು ಓದಿದ್ರು. ನಮಗೆಲ್ಲ ಭಾಳ ಸಂತೋಷ ಆಯಿತು. ಆ ಕವಿತೆ ಏನಾಯಿತು ಮುಂದಂದ್ರೆ ಜಯಂತಿ ಒಳಗೆ ಪ್ರಕಟ ಆಯಿತು. ನನಗೆ ಹೇಳಿದ್ರು ಬೇಂದ್ರೆಯವರು, ಜಯಂತಿ ಓದಬೇಕು, ಜಯ ಕರ್ನಾಟಕ ಓದಬೇಕು, ಜೀವನ ಓದಬೇಕು, ಅಂದ್ರೆ ಸಾಹಿತ್ಯ ತಿಳಿತದ ಅಂತ ಹೇಳಿದ್ರು. ಅವಾಗ ಅವು ಪ್ರಸಿದ್ಧ ಪತ್ರಿಕೆನೇ, ಅವು ಮೂರು ಭಾಳ ಪ್ರಸಿದ್ಧ ಪತ್ರಿಕೆನೇ. ಮತ್ತು ಅವ್ರಿಗೆ ಚಲೋ ಚಲೋ ಬರ್ತೀವಿ. ಈಗಿನ ಹಂಗೆ ಇರಲಿಲ್ಲ. ಈ ಎಡಪಂತನೋ ಬಲಪಂತ ಇರಲಿಲ್ಲ, ಬರೀ ಸಾಹಿತ್ಯ ಇತ್ತು. ಸಾಹಿತ್ಯ ಓದೋದು ಅಂತಿತ್ತು. ಮತ್ತು ಜಯಂತಿಗೆ ಬೆಟಗೇರಿ ಅವರು ಸಂಪಾದಕರಿದ್ದರು, ಜೀವನಕ್ಕೆ ಮಾಸ್ತಿ ಅವರಿದ್ದರು, ಜಯ ಕರ್ನಾಟಕ ಬಸವನವಾಡ್ರಿದ್ದರು. ದೊಡ್ಡವ್ರು, ಭಾಳ ದೊಡ್ಡವ್ರಲ್ಲ, ಎಲ್ಲರೂ ದೊಡ್ಡವ್ರು. ಹಾಂಗೆ ಪರಿಚಯ ಆಯಿತು. ಪರಿಚಯಕ್ಕೆ ನನಗೂ ಸಣ್ಣಾಗಿ ಕವಿತಾ ಬರೆಯೋ ಓದ್ತಿಳಿತು. ಕವಿತಾ ಬರಲಿಕ್ಕೆ ಬರೆದು ಜಯಂತಿಗೆ ಜಯ ಕರ್ನಾಟಕ ಕವಿತೆ ಕಳಿಸ್ತಾ ಪ್ರಕಟ ಅದು. ಆ ಹೊತ್ತಿಗೆ ಇಲ್ಲಿ ಧಾರವಾಡದ ಕಣಿವೆಯವರು ಬರಿತಿದ್ರು. ಕಣಿವೆಯವರ ಕಾವ್ಯಕ್ಷ ಮೊದಲೇ ಕವನ ಸಂಕಲ ಅದು ಬೇಂದ್ರೆಯವ್ರ ಕಡೆಗೆ ಮುನ್ನುಡಿ ಬರಲಿಕ್ಕೆ ಬಂದಿತ್ತು. ಬಂದಾಗ ಅವರು ಬೇಂದ್ರೆಯವರು ಭಾಳ ಓಪನ್ ಮೈಂಡೆಡ್. ಅಷ್ಟು ಬಿಚ್ಚು ಮನಸ್ಸಿನವ್ರು ನಾನು ನೋಡಿಲ್ಲ. ಭಾಳ ನೋಡಪ್ಪ, ಹೊಸ ಕವಿತಾ ಬಂದಂತ ಅದನ್ನು ಕವಿತೆ ಓದಿ ತೋರಿಸು, ಎಷ್ಟು ಚಲೋ ಬರ್ದ ನೋಡು ಅಂತಂತಂದರು. ಅದಕ್ಕೆ ಅವರೇ ಮುನ್ನುಡಿ ಬರೆದಿದ್ದರು. ನಾನು ಅಲ್ಲೇ ಓದಿದ್ದು. ಅವರ ಭಾವಜೀವಿ ಏನದಲ್ಲ, ಅದು ಮಧುರಚಂದ್ರಿಗೆ ಅಲ್ಪನಾ ಮಾಡಿದ್ರು, ಕಳಿಸಿದರು. ಹಲಸಂಗಿಯ ಕಾವ್ಯರ್ಷಿ ನಮ್ಗೆ ಅಷ್ಟು ಪರಿಚಯ ಇರಲಿಲ್ಲ. ಕಾವ್ಯರ್ಷಿ ಅಂತ ಗೊತ್ತಲ್ಲ, ಅಷ್ಟು ಹೌದಲ್ಲ ದೊಡ್ಡ ಕವಿ ಅಂತ ಬರೆದ್ರು. ಆಮೇಲೆ ಆ ಭಾವಜಿ ಹೋದ ಮೇಲೆ ಕಣಿಯವರ ಬಗ್ಗೆ ನಮಗೆ ಹುಚ್ಚಿಡಿತು. ಅವ್ರ ಭಾವಜಿ ಭಾಳ ಸುಂದರವಾದಂಥ ಅವ್ರ ಜೀವನ ಚರಿತ್ರೆನೇ ಒಂದು ರೀತಿ ಮೊದಲಿನ ಜೀವನಕ್ಕೆ. ಆ ಕವಿತೆಯನ್ನು ಓದಿನೂ ಕೂಡ ನಾವು ಭಾಳ ಸಂತೋಷಪಟ್ಟು ಬೇಂದ್ರೆ ಇವ ನಾಳೆ ಭಾಳ ದೊಡ್ಡ ಕವಿ ಆಗ್ತಾನೆ ಅಂತಂತ ಹೇಳಿದ್ರು.